ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಹೀಗೆ ನನ್ನ ಸಪೋರ್ಟ್ ಮಾಡಿ. ಅತ್ತೆ ಅತ್ತೆ ಅಡುಗೆ ಮನೇಲಿ ಏನು ಮಾಡ್ತಿದ್ದೀರತ್ತೆ? ಅಡುಗೆ ಮಾಡ್ತಾಯಿದ್ದೇನಮ್ಮ. ಅಯ್ಯೋ ಅತ್ತೆ, ಈಗ ನಾನು ಬಂದಿದ್ದೆ ಯಾಕೆ? ಎಲ್ಲ ಅಡುಗೆ ಕೆಲಸ ನಾನು ಮಾಡೋದಕ್ಕೆ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಈಗ ನಾನೇ ಎಲ್ಲ ಮಾಡಿ ಕೆಲಸ ಮಾಡೋದು. ಅಡುಗೆ ಆಗಲಿ, ನೀವೇನು ಹೇಳ್ತೀರಲ್ಲ ಅದೆಲ್ಲ ಕೆಲಸ ನಾನು ಮಾಡ್ತೀನಿ. ನೀವು ಆರಾಮಾಗಿ ಕೂತ್ಕೊಳ್ಳಿ. ನೀವು ಕೂತಲ್ಲೇ ಎಲ್ಲ ಬರ್ತದೆ, ಆಯಿತಾ? ಅಯ್ಯೋ ಹಾಗೇನಿಲ್ಲಮ್ಮ, ನಾನು ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಈಗಷ್ಟೇ ನೀನು ಈಗ ಬಂದು ಒಂದು 4 ದಿನ ಆಯಿತು. ಈಗಲೇ ನಿನಗೆ ಕೆಲಸ ಕೊಟ್ಟರೆ ಆಗುತ್ತಾ? ಸ್ವಲ್ಪ ಟೈಮ್ ತಗೋ. ಎಲ್ಲೆಲ್ಲಿ ಅಡುಗೆ ಮನೇಲಿ ಏನೇನು ಸಾಮಾನುಗಳಿದೆ ಅಂತ ನಿನಗೆ ಗೊತ್ತಿಲ್ಲ. ನಾನು ನಿನಗೆ ತೋರಿಸ್ಕೊಡ್ತೀನಿ. ಆಮೇಲೆ ಬೇಕಾದ್ರೆ ನೀನೇ ಮಾಡಮ್ಮ, ಆಯಿತಾ? ಸರಿ ಅತ್ತೆ, ನೀವು ಕೂತ್ಕೊಳ್ಳಿ. ನನಗೆ ಎಲ್ಲೆಲ್ಲಿ ಸಾಮಾನುಗಳಿದೆ ಅಂತ ಹೇಳಿ, ಆಯಿತಾ? ನಾನು ಮಾಡ್ತೀನಿ. ಅಯ್ಯೋ ಹಾಗೇನಿಲ್ಲಮ್ಮ, ನಾನು ಅಡುಗೆ ಮಾಡ್ತೀನಿ. ನೀನು ಬೇರೆ ಕೆಲಸ ಇದ್ದರೆ ಮಾಡು, ಆಯಿತಾ? ಇಲ್ಲ ಇಲ್ಲ ಅತ್ತೆ, ಅಡುಗೆ ನಾನೇ ಮಾಡ್ತೀನಿ. ನನ್ನ ಕೈ ರುಚಿ ಹೇಗಿದೆ ಅಂತ ನೀವು ತಿಳಿಸ್ಬೇಕು. ಸರಿ ಕಣಮ್ಮ, ನಾನು ಇಷ್ಟು ಹೇಳಿದ್ರೂ ನೀನೇ ಮಾಡ್ತೀಯ ಅಂತೀಯ. ಆಯಿತು, ಮಾಡು. ಬೇಗ ಬೇಗ ಅಡುಗೆ ಮಾಡಬೇಕು. ಏನೇನು ಮಾಡಲಿ? ಈ ಅಡುಗೆ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತಲ್ಲ. ಆ ಸಾಂಬಾರು ಮಾಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಎಲ್ಲ ಅಡುಗೆನೂ ಬೇಗ ಮಾಡಬೇಕಪ್ಪ. ಹಲೋ ರೀ, ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ನಿಮಗೋಸ್ಕರ ಅಡುಗೆ ಮಾಡಿಟ್ಟಿದ್ದೀನಿ. ಹಾಂ, ನೀವು ಬರ್ತೀರಲ್ವಾ? ಕಾಯ್ತೀನಿ ಊಟಕ್ಕೆ. ಹೌದಾ, ನಾನು ನಿಮ್ಮ ಜೊತೆನೇ ಊಟ ಮಾಡಬೇಕು ಅಂತ ಇದ್ದೆ. ಸರಿ ಹಾಗಾದರೆ. ಆಯಿತು, ಊಟ ಮಾಡ್ತೀನಿ. ಬೇಗ ಬನ್ನಿ, ಆಯಿತಾ? ಸರಿ. ಅಯ್ಯೋ ಸುಮ್ಮನೆ ಕೂತ್ರೆ ಬೋರ್ ಆಗ್ತದಪ್ಪ. ಮಗಳಿಗಾರು ಕಾಲ್ ಮಾಡಿ ಮಾತಾಡೋಣ. ಹಲೋ ಹಲೋ ಮಗಳೇ, ಹೇಗಿದ್ಯಮ್ಮ? ಹೌದಾ, ನಾನು ಇಲ್ಲಿ ಆರಾಮಾಗಿದ್ದೀನಿ. ಈಗಂತೂ ಏನೂ ಕೆಲಸ ಇಲ್ಲ. ನಿಮ್ಮ ಅತ್ತಿಗೆನೇ ಎಲ್ಲ ಕೆಲಸ ಮಾಡ್ತದೆ. ಆರಾಮಾಗಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡು ಬೇಜಾರು ಬರ್ತಿತ್ತು. ಹಾಗಾಗಿ ನಿನಗೆ ಕಾಲ್ ಮಾಡಿದೆ. ಯಾವಾಗ ಬರ್ತೀಯಾ? ನಾಡಿದ್ದು ಬರ್ತೀಯಾ? ಸರಿ, ಮೊಮ್ಮಗನೂ ನೋಡಬೇಕು ಅಂತ ಭಾಳ ಆಸೆ ಆಗ್ತಾಯಿದೆ. ಕರ್ಕೊಂಡು ಬಾ, ಆಯಿತಾ? ಸರಿ ಕಣಮ್ಮ, ಆಯ್ತು. ಅತ್ತಿಗೆ ಅಡುಗೆ ಮಾಡ್ತಾಯಿದ್ದಾಳೆ. ಅವಳೇನು ನನಗೊಂದು ಕೆಲಸ ಮಾಡಲಿಕ್ಕೂ ಕೊಡೋದಿಲ್ಲ. ತಾನೇ ಮಾಡ್ತೀನಿ ಅಂತಾಳೆ. ಹೌದಮ್ಮ. ಹಾಂ, ಸರಿ ಇಡ್ತೀನಿ. ಹಾಂ. ಅತ್ತೆ, ಅಡುಗೆ ಎಲ್ಲ ರೆಡಿ ಆಯಿತು. ಊಟ ಮಾಡೋದೊಂದೇ ಬಾಕಿ ಇದೆ. ಅತ್ತೆ, ಮಾವರು ಎಷ್ಟೊತ್ತಿಗೆ ಬರ್ತಾರೆ? ಇಷ್ಟು ಬೇಗ ರೆಡಿ ಆಯಿತಾ? ಏನಮ್ಮ ಇಷ್ಟು ಪಟ ಅಂತ ಅಡುಗೆ ಮಾಡ್ತೀಯಾ, ಕೆಲಸ ಮಾಡ್ತೀಯಾ? ನಿಮ್ಮ ಮಾವರು ಬರೋದು ಲೇಟ್ ಇದೆ. ಬಂದರೆ ಅವರು ಹಾಕ್ಕೊಳ್ತಾರೆ, ನಾನು ಬಡಿಸ್ತೀನಿ. ಇಲ್ಲಾಂದರೆ ಅವರು ಒಂದೊಂದು ಸರಿ ಲೇಟ್ ಆಗ್ತದೆ, ಅಲ್ಲೇ ಊಟ ಮಾಡ್ಕೊಳ್ತಾರೆ. ನೀನು ಈಗ ಊಟ ಮಾಡೋಣ, ಆಯಿತಾ? ಗೀತಾ, ಇನ್ನೊಂದು ನನ್ನ ಮಗಳು ಸುಮಾ ಕಾಲ್ ಮಾಡಿದ್ಲು. ನಾಳೆ ಅಥವಾ ನಾಡಿದ್ದು ಮನೆಗೆ ಬರ್ತಾಳಂತೆ. ಹೌದಾ ಅತ್ತೆ, ಸುಮಾ ಬರ್ತಾಳಾ? ಹಾಗಾದರೆ ಇವತ್ತೇ ಚಕ್ಲಿ, ಕೋಳ್ಬಳೆ, ಮೋದಕ, ಕರ್ಜಿಕಾಯಿ, ನಾಳೆ ಹೋಳಿಗೆ ಮಾಡ್ತೀನಿ. ಎಲ್ಲ ರೆಡಿ ಮಾಡಿರ್ತೀನಿ, ಆಯ್ತತ್ತೆ? ಅಯ್ಯೋ ಅವೆಲ್ಲ ಬೇಡಮ್ಮ, ನಿನಗೆ ಮತ್ತೆ ಜಾಸ್ತಿ ಕೆಲಸ ಆಗ್ತದೆ. ಯಾಕೆ ಸುಮ್ಮನೆ ಅಂಗಡಿಯಿಂದ ಹೋಗಿ ತಂದರೆ ಆಯಿತು. ಬೇಡ ಅತ್ತೆ, ನಾನೇ ಮಾಡ್ತೀನಿ. ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಅದೇ ಕೆಲಸ ಮಾಡಿದರೆ ಆಯಿತು. ಅದೇನತ್ತೆ, ಬೇಗ ಆಗುತ್ತಲ್ಲ. ಸರಿ ಕಣಮ್ಮ, ನಿನಗೆ ಹೆಂಗೆ ತಿಳಿತದೋ ಹಂಗೆ ಮಾಡು. ಬಾರಿ ಸುಮಾ. ಪಿಂಕಿ, ಓನು ಮಗಳು, ನೀನು ಬಂದೆ. ಅಣ್ಣನ ಕರ್ಕೊ ಬರಲಿಲ್ಲ ಪುಟ್ಟ? ಇಲ್ಲಮ್ಮ, ಅವ್ನು ಬರಲ್ಲ ಅಂದ. ಅವ್ರ ಪಪ್ಪನ ಜೊತೆನೇ ಇರ್ತೀನಿ ಅಂದ. ಹಂಗಾಗಿ ಅಲ್ಲೇ ಇಟ್ಟು ಬಂದಿದ್ದೀನಿ. ಅದಕ್ಕೆ ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ಸುಮ್ಮ. ನೀನು ಹೆಂಗಿದ್ದೀಯಾ? ನಿಮ್ಮ ಮನೆಯವರೆಲ್ಲ ಆರಾಮಿದ್ದಾರಾ? ಪಿಂಕಿ, ಬಾ ಪುಟ್ಟ ಬಾ. ಅಣ್ಣ ಬರಲಿಲ್ವಾ? ಇಲ್ಲ ಮಮ್ಮಿ, ಅಣ್ಣ ಬಂದಿಲ್ಲ. ಬಾ ಅಂದ್ರೂ ಬರಲಿಲ್ಲ.
ಎಷ್ಟು ಹೇಳಿದ್ರು ಬಾ ಅಂದರು ಪಪ್ಪ ಜೊತೆನೇ ಇರ್ತೀನಿ ಅಂದ. ನಾನಷ್ಟೇ ಬಂದಿದ್ನಿ ಅಮ್ಮನ ಜೊತೆ. ಹೌದಾ ಪುಟ್ಟ, ಅಡ್ಡಿಲ್ಲ ಅಡ್ಡಿಲ್ಲ. ಏ ಸುಮಾ ಕೂತ್ಕೋ ಬಾ, ನೀರು ತಗೊಬರ್ತೀನಿ ಕುಡಿಯೋಕ್ಕೆ. ಕೆಲವು ವರ್ಷಗಳ ನಂತರ ಅತ್ತೆ ಸೊಸೆ ಹಾಗೆ ಅವರ ಫ್ಯಾಮಿಲಿ ಯಾವ ಥರ ಬಿಹೇವಿಯರ್ ಇರುತ್ತೆ ಅಂತ ನೋಡೋಣ ಬನ್ನಿ. ಏ ಗೀತಾ, ಏ ಗೀತಾ, ಎಲ್ಲಿದ್ದೀಯೇ? ಎಷ್ಟು ಸರಿ ಕೇಳಬೇಕು ಅವಳಿಗೆ. ಏನು ಒಂದು ಕೆಲಸ ಮಾಡೋದಿಲ್ಲ, ಬರೀ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾಳೆ. ಎಷ್ಟು ಕೇಳೋದೇ ಇಲ್ಲ. ಏನು ಒಂಥರ ವಿಚಿತ್ರ ಹುಡುಗಿಯಪ್ಪ. ಏನತ್ತೆ ಬಂದೆ, ಅನ್ನ ಬಾಗ್ತಾ ಇದ್ದೀನಿ. ಬಂದೆ ಅತ್ತೆ ಬಂದೆ. ಅಯ್ಯೋ ಏನು ಕೆಲಸ ಕೊಡ್ತಾರೋ ಅವರು. ಸ್ವಲ್ಪ ಮಾಡಿದರೆ ಆಗಲ್ವಾ? ಅದು ಮಾಡು ಇದು ಮಾಡು ಅಂದ್ಕೊಂಡು ಕೂತಲ್ಲೇ ಹೇಳ್ತಾರೆ. ಅಡುಗೆ ಮಾಡಿದ್ರೂ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಅನ್ನ ಗಟ್ಟಿಯಾಗಿದೆ, ಕರ್ಗೋಗಿದೆ, ಈ ಸಾರು ಸರಿ ಇಲ್ಲ, ಹಾಗೇನೆ ಹೇಳ್ತಾರೆ. ಮತ್ತು ಯಾವ ಥರ ಅಡುಗೆ ಮಾಡಬೇಕಪ್ಪ, ಇಷ್ಟು ರುಚಿ ರುಚಿಯಾಗಿ ಮಾಡಿದ್ರೂ ಸರಿ ಆಗಲಿಲ್ಲ ಅಂತಾರೆ. ಇನ್ನೂ ಯಾವ ಥರ ಮಾಡಬೇಕು ಇವರಿಗೆ? ಅಯ್ಯೋ ಇವಳಂದಪ್ಪ, ಕರೆದ್ರೂ ಬರ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಸರಿ ಕೂಗಬೇಕು ಏನೋ. ಹಲೋ ಹಲೋ ಸುಮಾ, ಏನು ಮಾಡ್ತಿದ್ಯಮ್ಮ? ಅಡುಗೆ ಎಲ್ಲ ಆಯಿತಾ? ಮಕ್ಕಳು ಬಂದಿದ್ರಾ ಸ್ಕೂಲಿಂದ? ಹೌದಮ್ಮ, ಫುಲ್ ಥಂಡಿ ಜ್ವರ ಆಗಿಬಿಟ್ಟಿದೆ, ಕೆಮ್ಮು. ಇಲ್ಲಿ ಚಳಿ ಫುಲ್ ಇದೆ. ಎಷ್ಟು ಚಳಿ ಇದೆ ಅಪ್ಪ ಬಾಬಾ. ಹಾಂ ಹೌದು, ಮೊನ್ನೆನೋ ನಿನ್ನೇನೋ ಅವಳು ಬಜ್ಜಿ ಮಾಡಿದ್ಲು, ಅದು ತಿಂದಿದ್ದೆ. ಒಂಥರ ಗಂಟ್ಲು ಕಿಚಿ ಕಿಚಿಯಾಗಿ ಕೆಮ್ಮಾಗಿದೆ. ಹೌದು ಹೌದು, ಬರೀ ಆಯಿಲ್ ಹಾಕಿ ಜಾಸ್ತಿ ಇದು ಮಾಡ್ತಾಳಮ್ಮ, ಹೇಳಿದ್ರೂ ಕೇಳೋದಿಲ್ಲ. ಹಾಂ ಹೌದು. ಅಯ್ಯೋ ಕೂತ್ಕೊಂಡು ನಿದ್ದೆ ಬರ್ತಾ ಇದೆಯಲ್ಲಪ್ಪ. ಫ್ರಿಜ್ಜಲ್ಲಿ ಮೂಸಂಬಿ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣಿದೆ, ಅದು ತಿನ್ನೋಣ. ಅತ್ತೆ ಕರೆದ್ರಲ್ಲ, ಏನು ಹೇಳಿ? ಏನಿಲ್ಲಮ್ಮ, ಫ್ರಿಜ್ಜಲ್ಲಿ ಮೂಸಂಬಿ ಮತ್ತು ಕಲ್ಲಂಗಡಿ ಹಣ್ಣಿದೆ, ಅದು ಸ್ವಲ್ಪ ಪ್ಲೇಟ್ನಲ್ಲಿ ಹಾಕ್ಕೊಡ್ತೀಯಮ್ಮ? ಅಯ್ಯೋ ಬೇಡ ಅತ್ತೆ, ಈಗಲೇ ನಿಮಗೆ ಥಂಡಿ ಜ್ವರ ಎಲ್ಲ ಆಗಿದೆ. ಇದು ಮತ್ತು ಚಳಿಗೆ ಕ್ಲೈಮೇಟ್ ಚೇಂಜ್ ಆಗಿದೆಯಲ್ಲ, ಹಾಗಾಗಿದೆ. ಸುಮ್ಮನೆ ಮತ್ತೆ ಥಂಡಿ ಮತ್ತು ಜಾಸ್ತಿ ಆಗ್ತದೆ. ಕೋಲ್ಡ್ ತಿನ್ನೋದು ಬೇಡ ಅತ್ತೆ, 1-2 ದಿನ ಹೋಗಲಿ, ಆಮೇಲೆ ತಿನ್ನಿರಿ ಅಂತೆ. ಇಲ್ಲ ನನಗೆ ಹಂಗೇನಿಲ್ಲ, ಅದೇನು ಥಂಡಿ ಆಗೋದಿಲ್ಲ, ಅದು ಹೀಟು. ಕಲ್ಲಂಗಡಿ ಹಣ್ಣು ಮೂಸಂಬಿ ತಗೊಂಡು ಬಾ, ತಿಂದ್ರೇನಾಗೋದಿಲ್ಲ. ಮತ್ತು ಇನ್ನೊಂದು, ಜಾಸ್ತಿ ಅಡುಗೆಗೆ ಎಣ್ಣೆ ಜಾಸ್ತಿ ಹಾಕಬೇಡ. ಮತ್ತು ಅದು ನಿನ್ನೆ ಈ ಬಜ್ಜಿ ತಿಂದಿದ್ನಲ್ಲ, ಅದೇ ಸ್ವಲ್ಪ ಕಿಚಿ ಕಿಚಿಯಾಗಿ ಥಂಡಿ ಆಗಿಬಿಟ್ಟಿದೆ. ಸ್ವಲ್ಪ ಜ್ವರನೂ ಬಂದಂಗೆ ಅನಿಸ್ತದೆ, ಟ್ಯಾಬ್ಲೆಟ್ ತಿನ್ನಬೇಕು. ಮತ್ತು ಇನ್ನೊಂದು, ನನ್ನ ಮಗಳು ನಾಳೆ ಬರ್ತಾಳಂತೆ, ಒಂದು 4 ದಿನ ಇದ್ದು ಹೋಗ್ತಾಳಂತೆ. ಅಲ್ಲ ಅತ್ತೆ, ನಿಮಗೆ ಈಗ ಕೋಲ್ಡ್ ತಿಂತೀರಿ ನೀವು, ಫ್ರಿಜ್ಜಲ್ಲಿಂದು ಕಲ್ಲಂಗಡಿ ಹಣ್ಣು ಮೂಸಂಬಿ ಎಲ್ಲ ತಿಂತಾ ಇರ್ತೀರಿ ಫ್ರಿಜ್ಜಲ್ಲಿಂದು. ಮತ್ತು ಈಗ ಕ್ಲೈಮೇಟಿಗೆ ಥಂಡಿ ಆಗಿದೆ, ಅದನ್ನು ಬಿಟ್ಟು ನೀವು ಬಜ್ಜಿ ತಿನ್ಕೊಂಡು ಥಂಡಿ ಆಗಿದೆ ಅಂದರೆ ಏನು ಹೇಳೋದು? ಹಾಗೆ ನೀವು ಮತ್ತೇನು ಎಣ್ಣೆ ಜಾಸ್ತಿ ಹಾಕಿದ್ದಕ್ಕೆ ಹಂಗಾಗಿದೆ ಅಂತೀರಿ. ಹಾಂ, ಒಂದು ಕ್ಯಾನ್ ಎಣ್ಣೆ ಹಾಕಿಬಿಡು ಅಡುಗೆಗೆ. ಹೇಳಿದ್ರೆ ಈ ಥರ ಹೇಳ್ತೀನಿ ನೀನು. ಸರಿ ನನಗೆ ಕಲ್ಲಂಗಡಿ ಹಣ್ಣು ತಗೊಂಡು ಬಾ ಬೇಗ. ಸರಿ ಅತ್ತೆ, ತಗೊಂಡು ಬರ್ತೀನಿ. ಅಲ್ಲ, ನಮ್ಮತ್ತೆ ಥಂಡಿ ಜ್ವರ ಅಂತಾರೆ, ಮತ್ತು ಫ್ರಿಜ್ಜಲ್ಲಿಂದೆ ಮತ್ತು ಕಲ್ಲಂಗಡಿ ಹಣ್ಣು ಬೇಕು, ಮೂಸಂಬಿ ಬೇಕು ಅಂತಾರೆ. ಅದರಿಂದ ಥಂಡಿ ಆಗೋದಿಲ್ಲ ಇವರಿಗೆ ನಾನು ಮಾಡಿದ ಬಜ್ಜಿ ಏನೋ ಕೈ ತಪ್ಪು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿರ್ಬೋದು ಕೆಲವೊಂದು ಸರಿ, ಅದರಿಂದ ಥಂಡಿ ಜ್ವರ ಆಗ್ತದೆ ಅಂತಾರೆ. ಏನು ಹೇಳೋದು ಇವರಿಗೆ? ಅಯ್ಯೋ ನಾಳೆ ಅವ್ರ ಮಗಳು ಬರ್ತಾಳಂತೆ, ಚಕ್ಲಿ ಕೊಡ್ಬಳೆಲ್ಲ ನಾ ಮಾಡಲ್ಲ. ಯಾರು ಮಾಡ್ತಾರೆ? ನನಗೆ ಬೇರೆ ಕೆಲಸ ಇಲ್ವಾ? 4 ದಿನ ಅಂದ್ಕೊಂಡು 1 ವಾರ ಇರ್ತಾಳೆ. ಬರೀ ಇಲ್ಲಿ ಬಂದು ಬರೋದು ಹೋಗೋದು ಇದೇ ಆಗೋಯ್ತು. ಅಯ್ಯೋ ನನ್ನ ಗಂಡ ಒಂದು ಟೈಮ್ ಸರಿ ಮನೆಗೆ ಬರೋಕ್ಕಾಗೋದಿಲ್ಲ, ಊಟಕ್ಕೆ ಟೈಮಿಗೆ ಬರೋಕ್ಕಾಗೋದಿಲ್ಲ, ಎಷ್ಟೆಷ್ಟೊತ್ತಿಗಾದರೂ ಬರ್ತಾರೆ. ಒಂದು ಸರಿ ಫೋನ್ ಮಾಡಿ ಕೇಳ್ತೀನಿ. ಹಲೋ ರೀ, ಏನೋ ಎಷ್ಟೊತ್ತಿಗೆ ಬರೋದು ಮನೆಗೆ? ಮನೆ ನೆನಪಾಗೋದಿಲ್ಲೇನೋ? ಹಾಂ, ಊಟಕ್ಕೆ ಬರೋದಿಲ್ಲ? ನಂದು ಊಟ ಆಯಿತು, ನಿಮಗೆ ಕಾಯ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ.
ಏನು ಅನ್ನ ಸಾರು ಅಷ್ಟೇ. ಏನು ಡೈಲಿ ಏನು ವೆರೈಟಿ ಮಾಡ್ಲಿಕ್ಕೆ ಆಗ್ತದ? ನಮಗೇನು ಬೇರೆ ಕೆಲಸ ಇಲ್ವಾ? ಅದೇ ಮಾಡ್ತಾ ಕುಳ್ಳೋದ? ಬರ್ರಿ ಬೇಗ, ಮತ್ತು ನಾ ಫೋನ್ ಮಾಡ್ತಾ ಇರೋದಿಲ್ಲ, ಬೇಗ ಬರ್ರಿ. ಸರಿ, ಇಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಮನೋರಂಜನೆ ಆಗುವಂಥ ವಿಡಿಯೋಗಳನ್ನು ನಾನು ಮಾಡ್ತೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು.